ಎಲ್ಲರಿಗೂ ನಮಸ್ಕಾರ, ಸ್ವಾಗತ. ಆಗಮನ ಕಾಲ ಅಂತ ಅಂದ ಪ್ರಶ್ನೆ ಆಕ್ಚುಲಿ ನಮಗೆಲ್ಲ ಏನು ನೆನಪಾಗುತ್ತೆ? ಬಹುಶಃ ಒಂದು ರೀತಿಯ ಗಂಭೀರವಾದ ಕಾಯುವಿಕೆ, ಸಿದ್ಧತೆ, ಪಶ್ಚಾತ್ತಾಪ, ಈ ತರಹದ ಪದಗಳು ಅಲ್ವಾ? ಆದರೆ ಈ ಗಾಂಭೀರ್ಯದ ಮಧ್ಯೆ ಇದ್ದಕ್ಕಿದ್ದಂತೆ ಒಂದು ಭಾನುವಾರ ಬರುತ್ತೆ. ಅದರ ಹೆಸರೇ ಗೌದೇತೆ ಭಾನುವಾರ, ಅಂದರೆ ಸಂತೋಷದ ಭಾನುವಾರ. ಇದ್ಯಾಕೆ ಹೀಗೆ? ಈ ಅನಿರೀಕ್ಷಿತ ಸಂತೋಷ ಎಲ್ಲಿಂದ ಬಂತು? ಇಂದು ನಾವು ಈ ಸಂತೋಷದ ಮೂಲವನ್ನೇ ಹುಡುಕೊಂಡು ಹೊರಟಿದ್ದೇವೆ. ನಮ್ಮ ಕೈಲಿ 3 ಪ್ರಮುಖ ಸುಳಿವುಗಳಿವೆ. ಯೆಶಾಯನ ಒಂದು ಭರವಸೆಯ ಮಾತು, ಮತ್ತಾಯನ ಪುಸ್ತಕದಲ್ಲಿ ಬರೋ ಒಂದು ಗೊಂದಲದ ಪ್ರಶ್ನೆ, ಹಾಗೂ ಯಾಕೋಬನ ಪತ್ರದ ಒಂದು ಸಲಹೆ. ಇವುಗಳನ್ನು ಒಂದೊಂದಾಗಿ ಬಿಡಿಸಿ ನೋಡೋಣ. ಹೌದು, ನೀವು ಹೇಳಿದ್ದು ತುಂಬಾ ಸರಿ. ಇದೊಂದು ರೀತಿಯ ನಿಗೂಢ ಪಯಣದ ಹಾಗೆ. ನೋಡಿ, ಗೌದೇತೆ ಅನ್ನೋದು ಲ್ಯಾಟಿನ್ ಪದ. ಅದರ ನೇರವಾದ ಅರ್ಥ ಸಂತೋಷ ಪಡೀರಿ ಅಂತ. ಈ ಒಂದು ದಿನ, ಆಗಮನ ಕಾಲದ ಆ ಗಂಭೀರತೆಯಿಂದ ನಾವು ಸಂತೋಷದ ಕಡೆಗೆ ಒಂದು ದೊಡ್ಡ ತಿರುವು ತೆಗೆದುಕೊಳ್ಳುತ್ತೇವೆ. ಇದು ಕೇವಲ ಒಂದು ದಿನದ ಆಚರಣೆ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಥಿತಿಯಲ್ಲೇ ಆಗೋ ಒಂದು ಬದಲಾವಣೆ. ಅಂದ್ರೆ ಪಶ್ಚಾತ್ತಾಪದ ಹಾದಿಯಲ್ಲಿ ನಡಿತಿರುವಾಗ ದಾರಿ ಮಧ್ಯೆ ಒಂದು ಹೂವಿನ ತೋಟ ಸಿಕ್ಕ ಹಾಗೆ. ಈ ಹೂವಿನ ತೋಟದ ಸೌಂದರ್ಯವನ್ನು ಅರ್ಥ ಮಾಡಿಕೊಳ್ಳಕ್ಕೆ ನೀವು ಹೇಳಿದ ಆ 3 ಸುಳಿವುಗಳನ್ನ ಆಳವಾಗಿ ನೋಡ್ಬೇಕು. ಸರಿ, ಹಾಗಾದ್ರೆ ನಮ್ಮ ಮೊದಲ ಹೆಜ್ಜೆ ಇಡೋಣ. ಆಗಮನ ಕಾಲದ 3ನೇ ಭಾನುವಾರಕ್ಕೆ ಯಾಕೆ ಇಷ್ಟು ವಿಶೇಷ ಸ್ಥಾನ? ಚರ್ಚ್ನ ಪೂಜಾವಿಧಿಗಳಲ್ಲಿ ಒಂದು ಸಣ್ಣ, ಆದೇ ತುಂಬ ಮುಖ್ಯವಾದ ಬದಲಾವಣೆ ಆಗತ್ತೆ. ನೇರಳೆ ಬಣ್ಣದ ಬಟ್ಟೆಗಳ ಬದಲು ಪಾದ್ರಿಗಳು ಗುಲಾಬಿ ಬಣ್ಣದ ಬಟ್ಟೆ ಹಾಕ್ತಾರೆ. ಇದು ಕೇವಲ ಒಂದು ಬಣ್ಣದ ಬದಲಾವಣೆನಾ, ಅಥವಾ ಇದರ ಹಿಂದೆ ಏನಾದರೂ ಗೂಢಾರ್ಥ ಇದೆಯಾ? ಖಂಡಿತವಾಗಿಯೂ ಇದರ ಹಿಂದೆ ಆಳವಾದ ಅರ್ಥವಿದೆ. ನೋಡಿ, ಮೊದಲ 2 ಭಾನುವಾರಗಳು ನಮ್ಮನ್ನ ಎಚ್ಚರಿಸ್ತವೆ. ಕ್ರಿಸ್ತರ 2ನೇ ಬರುವಿಕೆಗಾಗಿ ಸಿದ್ಧರಾಗಿರಿ, ನಿಮ್ಮ ಜೀವನವನ್ನ ಸರಿಪಡಿಸಿಕೊಳ್ಳಿ ಅಂತ. ಅದೊಂದು ಗಂಭೀರವಾದ ಆತ್ಮಾವಲೋಕನದ ಸಮಯ. ಅದಕ್ಕೆ ಆ ನೇರಳೆ ಬಣ್ಣ. ಹೌದು, ಅದು ಪಶ್ಚಾತ್ತಾಪದ ಸಂಕೇತ. ಆದ್ರೆ 3ನೇ ಭಾನುವಾರ ಬಂದಾಗ ಕ್ರಿಸ್ಮಸ್ ಹಬ್ಬಕ್ಕೆ ಇನ್ನೂ ಸ್ವಲ್ಪ ದಿನ ಅಷ್ಟೇ ಬಾಕಿ. ಆಗ ಪೂಜಾವಿಧಿಯು ನಮಗೆ ನೆನ್ಪಿಸುತ್ತೆ, ಹೌದು, ಸಿದ್ಧತೆ ಮುಖ್ಯ, ಆದ್ರೆ ನೀವು ಯಾರಿಗಾಗಿ ಕಾಯ್ತಾ ಇದ್ದೀರೋ ಆತ ಹತ್ರ ಬಂದಿದ್ದಾನೆ. ಸೊ ಈಗ ಸಂತೋಷ ಪಡುವ ಸಮಯ. ಓ, ಹಾಗಾದ್ರೆ ಆ ಗುಲಾಬಿ ಬಣ್ಣ, ಇದು ಒಂದು ರೀತಿ ಕತ್ತಲೆ ಕೋಣೆಯಲ್ಲಿ ಒಂದು ಕಿಟಕಿ ತೆರೆದ ಹಾಗೆ. ಪೂರ್ತಿ ಬೆಳಕು ಬಂದಿಲ್ಲ, ಆದ್ರೆ ಬೆಳಕು ಬರಲಿದೆ ಅನ್ನೋ ಒಂದು ಖಚಿತ ಸೂಚನೆ. ನಿಖರವಾಗಿ. ಇದಕ್ಕಿಂತ ಉತ್ತಮವಾದ ಹೋಲಿಕೆ ಇಲ್ಲ. ಆ ನೇರಳೆ ಬಣ್ಣದ ಗಾಂಭೀರ್ಯದಲ್ಲಿ ಗುಲಾಬಿ ಬಣ್ಣ ಅನ್ನೋದು ಇಣುಕುವ ಸಂತೋಷದ ಹೊಳಪಿನ ಹಾಗೆ. ಕ್ರಿಸ್ಮಸ್ನ ಮಹಾಸಂತೋಷ ಸಮೀಪದಲ್ಲಿದೆ ಅನ್ನೋದ್ರ ಸೂಚಕ. ಅಷ್ಟೇ ಅಲ್ಲ, ಈ ದಿನದ ಹೆಸರು ಕೂಡ ಒಂದು ಸ್ತೋತ್ರದಿಂದ ಬಂದಿದೆ. ಹೌದಾ? ಹೌದು, ಗೌಡೆಟೆ ಇನ್ ಡಾಮಿನೋಸ್ ಸೆಂಪರ್, ಅಂದ್ರೆ ಕರ್ತರಲ್ಲಿ ಯಾವಾಗ್ಲೂ ಸಂತೋಷವಾಗಿರಿ. ಇದು ಬೈಬಲ್ನ ಫಿಲಿಪಿಯರಿಗೆ ಬರೆದ ಪತ್ರದಿಂದ ಬಂದ ಮಾತು. ಅದರ ಮುಂದಿನ ಸಾಲೆ ತುಂಬಾ ಮುಖ್ಯ. ಕರ್ತರು ಸಮೀಪವಾಗಿದ್ದಾರೆ. ಆ ಸಾಮೀಪ್ಯದ ಅರಿವೇ ಈ ಸಂತೋಷದ ನಿಜವಾದ ಕಾರಣ. ಓಕೆ, ಆದ್ರೆ ಇಲ್ಲಿ ನನಗೊಂದು ಗೊಂದಲ ಇದೆ. ನಾವು ಸಂತೋಷ ಪಡೀರಿ ಅಂತ ಶುರು ಮಾಡಿದ್ವಿ, ಆದರೆ ಸಾಮಾನ್ಯವಾಗಿ ಈ ದಿನದ ಬೈಬಲ್ ವಾಚನಗಳಲ್ಲಿ ಸ್ನಾನಿಕ ಯೋಹಾನನಂತಹ ಒಬ್ಬ ಗಂಭೀರ ವ್ಯಕ್ತಿಯ ಪ್ರಸ್ತಾಪ ಬರುತ್ತೆ. ಸಂತೋಷಕ್ಕೂ ಮರುಭೂಮಿಯಲ್ಲಿ ಒಂಟೆ ಚರ್ಮದ ಬಟ್ಟೆ ಹಾಕೊಂಡು ಪಶ್ಚಾತ್ತಾಪ ಪಡೀರಿ ಅಂತ ಕೂಗ್ತಿದ್ದ ಯೋಹಾನನಿಗೂ ಏನು ಸಂಬಂಧ? ಇವೆರಡನ್ನೂ ಹೇಗೆ ಜೋಡಿಸೋದು? ಅತ್ಯುತ್ತಮ ಪ್ರಶ್ನೆ. ಮೇಲ್ನೋಟಕ್ಕೆ ವಿರುದ್ಧವಾಗಿ ಕಂಡ್ರೂ ಇವೆರಡರ ನಡುವೆ ನೇರವಾದ ಸಂಬಂಧವಿದೆ. ಯೋಹಾನ ಯಾರು? ಮೆಸಿಯಾನ, ಅಂದ್ರೆ ರಕ್ಷಕನ ದಾರಿಯನ್ನು ಸಿದ್ಧಪಡಿಸಿದವನು. ಅವನ ಕೆಲಸವೇ ಅವರು ಬರಲಿದ್ದಾರೆ ಅಂತ ಘೋಷಿಸುವುದು. ಗೌದ್ಯತೆ ಭಾನುವಾರ ನಾವು ಯಾಕೆ ಸಂತೋಷ ಪಡ್ತೇವೆ? ಯಾಕಂದ್ರೆ ಯೋಹಾನನು ಯಾರ ಬಗ್ಗೆ ಭವಿಷ್ಯ ನುಡಿದಿದ್ದನೋ ಆತನು ಬರುವ ಸಮಯ ಹತ್ತಿರವಾಯಿತು ಅನ್ನೋ ಕಾರಣಕ್ಕೆ. ಆಹಾ, ಅಂದ್ರೆ ಯೋಹಾನನ ಘೋಷಣೆ ಈಗ ನಿಜವಾಗ್ತಿದೆ ಅನ್ನೋದೇ ಆ ಸಂತೋಷದ ತಿರುಳು. ಎಕ್ಸಾಕ್ಟ್ಲಿ. ಇದನ್ನ ನಮ್ಮ ನಿಜ ಜೀವನಕ್ಕೆ ಅನ್ವಯಿಸಿ ನೋಡೋದಾದ್ರೆ, ಜೀವನದ ಕಷ್ಟಗಳ ಮಧ್ಯೆಯೂ ದೇವರು ನಮ್ಮನ್ನ ಮರೆತಿಲ್ಲ, ಆತ ನಮ್ಮ ಬಿಡುಗಡೆಗಾಗಿ ಬರ್ತಾನೆ ಅನ್ನೋ ಭರವಸೆಯೇ ನಮ್ಮ ಸಂತೋಷಕ್ಕೆ ಕಾರಣವಾಗ್ಬೇಕು. ಹಾಗಾದ್ರೆ ನಮ್ಮ ಮೊದಲ ಸುಳಿವು ಸಿಕ್ಕಾಗಾಯಿತು, ಸಂತೋಷದ ಭರವಸೆ. ಈ ಭರವಸೆ ಎಲ್ಲಿಂದ ಬರುತ್ತೆ ಅಂತ ನೋಡಕ್ಕೆ ನಮ್ಮ 2ನೇ ಸುಳುವಿನ ಕಡೆ ಹೋಗೋಣ. ಯೆಶಾಯ ಪ್ರವಾದಿಯ ಪುಸ್ತಕ, ಅಧ್ಯಾಯ 35. ಇಲ್ಲಿ ಬರುವ ಚಿತ್ರಣ ಇದೆಯಲ್ಲ, ಅದ್ಭುತ. ಮರುಭೂಮಿ ಮತ್ತು ಒಣನೆಲವು ಹೂಬಿಟ್ಟು ಅರಳಿ ಹರ್ಷಿಸುತ್ತದೆ.
ಆಹಾ, ಕೇಳೋಕೆ ಎಷ್ಟು ಸುಂದರವಾದ ಕವಿತೆ. ಆದರೆ ಇದು ಕೇವಲ ಕಾವ್ಯನಾ? ಖಂಡಿತ ಇಲ್ಲ. ಇದು ಕೇವಲ ಕವಿತೆಯಲ್ಲ, ಇದರ ಹಿಂದೆ ಒಂದು ದೊಡ್ಡ ಧಾರ್ಮಿಕ ಸತ್ಯ ಅಡಗಿದೆ. ಬೈಬಲ್ನಲ್ಲಿ ಮರುಭೂಮಿ ಅಂದ್ರೆ ಕೇವಲ ಮರಳಿನ ಪ್ರದೇಶ ಅಲ್ಲ. ಅದು ಬಂಜರುತನ, ನಿರಾಶೆ, ದುಃಖ, ದೇವರು ನಮ್ಮಿಂದ ದೂರವಾಗಿದ್ದಾನೆ ಅಂತ ಅನಿಸು ಸ್ಥಿತಿಯ ಸಂಕೇತ. ಯೆಶಾಯ ಇಲ್ಲಿ ಹೇಳ್ತಿರೋದೇನಂದ್ರೆ, ದೇವರು ಬಂದಾಗ ಅಂತಹ ನಿರಾಶೆಯ ಸ್ಥಿತಿಯೂ ಕೂಡ ಲೆಬನಾನ್, ಕರ್ಮೆಲ್ಗಳಂತಹ ಅತ್ಯಂತ ಫಲವತ್ತಾದ ಪ್ರದೇಶಗಳ ಹಾಗೆ ವೈಭವದಿಂದ ಕಂಗೊಳಿಸುತ್ತೆ ಅಂತ. ಆ ಮರುಭೂಮಿಯ ಚಿತ್ರಣ ನಿಜಕ್ಕೂ ತುಂಬಾ ಪರಿಣಾಮಕಾರಿ. ಯಾಕಂದ್ರೆ ನಮ್ಮೆಲ್ಲರ ಜೀವನದಲ್ಲೂ ಅಂತಹ ಮರುಭೂಮಿಯ ಅನುಭವಗಳು ಇರುತ್ತವಲ್ಲವೇ? ಎಲ್ಲವೂ ಬಂಜರು, ನಿರರ್ಥಕ ಅಂತ ಅನಿಸು ಸಮಯಗಳು. ಖಂಡಿತ. ನಾವೆಲ್ಲರೂ ಅಂತಹ ಸಮಯಗಳನ್ನ ದಾಟಿರ್ತೀವಿ. ಯೆಶಾಯನ ಪ್ರವಾದನೆಯ ವಿಶೇಷತೆ ಏನಂದ್ರೆ, ಈ ಬದಲಾವಣೆ ಮನುಷ್ಯನ ಪ್ರಯತ್ನದಿಂದ ಆಗೋದಲ್ಲ. ಪ್ರವಾದನೆ ಹೇಳುತ್ತೆ, ತಾನೇ ಬರುವನು ನಿಮ್ಮನ್ನು ರಕ್ಷಿಸಲು. ದೇವರು ಕೇವಲ ಒಬ್ಬ ದೂತನನ್ನೋ ಅಥವಾ ಒಂದು ಸಂದೇಶವನ್ನೋ ಕಳುಹಿಸಲ್ಲ. ಬದಲಾಗಿ ತಾನೇ ವೈಯಕ್ತಿಕವಾಗಿ ನಮ್ಮ ರಕ್ಷಣೆಗಾಗಿ ಬರ್ತಾನೆ. ಆ ದೈವಿಕ ಹಸ್ತಕ್ಷೇಪವೇ ಮರುಭೂಮಿಯನ್ನ ಹೂವಿನ ತೋಟವಾಗಿ ಬದಲಾಯಿಸೋದು. ಇದೇ ಭಾಗದಲ್ಲಿ ಕುರುಡರು ನೋಡೋದು, ಕಿವುಡರು ಕೇಳೋದು, ಕುಂಟರು ನಡೆಯೋ ಬಗ್ಗೆಯೂ ಹೇಳಲಾಗಿದೆ. ಇದು ಅಕ್ಷರಶಃ ಪವಾಡಗಳ ಬಗ್ಗೆನಾ ಅಥವಾ ಇದಕ್ಕೆ ಬೇರೆ ಸಾಂಕೇತಿಕ ಅರ್ಥಗಳು ಇವೆಯಾ? ಇಲ್ಲಿ 2 ಅರ್ಥಗಳಿವೆ. ಮೊದಲನೆಯದಾಗಿ ಹೌದು, ಇದು ಅಕ್ಷರಶಃ ಪವಾಡಗಳ ಭರವಸೆ. ಇದರ ನೆರವೇರಿಕೆಯನ್ನ ನಾವು ಯೇಸುವಿನ ಜೀವನದಲ್ಲಿ ಸ್ಪಷ್ಟವಾಗಿ ಕಾಣ್ತೀವಿ. ಕುರುಡರಿಗೆ ದೃಷ್ಟಿ, ಕಿವಿಡರಿಗೆ ಕೇಳುವ ಶಕ್ತಿ, ಇದೆಲ್ಲ ಅವರ ಸೇವೆಯ ಒಂದು ಮುಖ್ಯ ಭಾಗವಾಗಿತ್ತು. ಆದರೆ ಇದರ ಸಾಂಕೇತಿಕ ಅರ್ಥ ಇನ್ನೂ ಆಳವಾದದ್ದು. ಓಕೆ. ಕುರುಡುತನ ಅಂದ್ರೆ ಸತ್ಯವನ್ನ ನೋಡಕ್ಕೆ ಆಗದ ಆಧ್ಯಾತ್ಮಿಕ ಅಂಧಕಾರ. ಕಿವುಡುತನ ಅಂದ್ರೆ ದೇವರ ಮಾತನ್ನ ಕೇಳಿಸ್ಕೊಳ್ಳದ ಸ್ಥಿತಿ. ಕುಂಟತನ ಅಂದ್ರೆ ಸರಿಯಾದ ದಾರಿಯಲ್ಲಿ ನಡೆಯೋಕೆ ಆಗದ ಬಲಹೀನತೆ. ಯೇಸು ಬಂದಾಗ ಈ ಎಲ್ಲಾ ಆಧ್ಯಾತ್ಮಿಕ ಬಲಹೀನತೆಗಳು ದೂರವಾಗುತ್ತೆ ಅನ್ನೋದೇ ಇಲ್ಲಿನ ಆಳವಾದ ಸಂದೇಶ. ಅದಕ್ಕಾಗಿಯೇ ದೇವ್ರು ಹೇಳೋದು, ಭಯಪಡಬೇಡಿ, ಎದೆಗುಂದಬೇಡಿ ಅಂತ. ಯೆಶಾಯನ ಈ ಭರವಸೆಯ ಮಾತುಗಳು ನಿಜಕ್ಕೂ ಶಕ್ತಿ ತುಂಬುತ್ತೆ. ಆದರೆ ಈ ಭರವಸೆಯನ್ನ ನಿಜ ಜೀವನದಲ್ಲಿ ನಂಬೋದು ಅಷ್ಟು ಸುಲಭವಲ್ಲ. ಇದು ನಮ್ಮನ್ನ 3ನೇ ಸುಳುವಿಗೆ, ಅಂದ್ರೆ ಮತ್ತಾಯನ ಪುಸ್ತಕದ 11ನೇ ಅಧ್ಯಾಯಕ್ಕೆ ಕರ್ಕೊಂಡೋಗುತ್ತೆ. ಇಲ್ಲಿ ಒಂದು ದೊಡ್ಡ ತಿರುವಿದೆ. ಯೇಸುವಿನ ದಾರಿಯನ್ನೇ ಸಿದ್ಧಪಡಿಸಿದ ಸ್ನಾನಿಕ ಯೋಹಾನ ಈಗ ಸೆರೆಮನೆಯಲ್ಲಿದ್ದಾನೆ. ಅಲ್ಲಿಂದಲೇ ತನ್ನ ಶಿಷ್ಯರ ಮೂಲಕ ಯೇಸುವಿಗೊಂದು ಪ್ರಶ್ನೆ ಕಳಿಸ್ತಾನೆ. ಬರಬೇಕಾದರೂ ನೀವೋ ಅಥವಾ ನಾವು ಬೇರೆಯವರಿಗಾಗಿ ಕಾಯ್ಬೇಕು? ಇದು ಆಶ್ಚರ್ಯಕರ. ಯೋಹಾನ್ನಿಗೆ ಸಂದೇಹವೇ? ಹೌದು, ಇದು ನಮ್ಮನ್ನ ನಿಜಕ್ಕೂ ಅಲುಗಾಡಿಸುವ ಪ್ರಶ್ನೆ. ಆದ್ರೆ ಯೋಹಾನನ ಸಂದೇಹವನ್ನ ನಾವು ಬರೀ ರಾಜಕೀಯ ನಿರೀಕ್ಷೆ ಅಂತ ನೋಡಬಾರ್ದು. ಒಂದು ಕ್ಷಣ ಯೋಚನೆ ಮಾಡಿ. ಆತ ಜೈಲಿನ ಕತ್ತಲ ಕೋಣೆಯಲ್ಲಿದ್ದಾನೆ. ತಾನು ಘೋಷಿಸಿದ ಮಹಾನ್ ವ್ಯಕ್ತಿ ಜಗತ್ತನ್ನ ಬದಲಾಯಿಸ್ತಾನೆ, ಅನ್ಯಾಯವನ್ನ ಕೊನೆಗೊಳಿಸ್ತಾನೆ ಅಂತ ಕಾದಿದ್ದಾನೆ. ಆದ್ರೆ ಹೊರಗಿನಿಂದ ಬರೋ ಸುದ್ದಿ ಬೇರೆಯೇ ಇದೆ. ಯೇಸು ಪಾಪಿಗಳ ಜೊತೆ ಊಟ ಮಾಡ್ತಿದ್ದಾನೆ, ಕ್ಷಮೆಯ ಬಗ್ಗೆ ಮಾತಾಡ್ತಿದ್ದಾನೆ, ರೋಮನ್ನರ ವಿರುದ್ಧ ಯಾವುದೇ ಕ್ರಾಂತಿಯ ಮಾತಿಲ್ಲ. ಯೋಹಾನನ ಜಾಗದಲ್ಲಿ ನಾವಿದ್ರೂ, ನಾನು ಇದಕ್ಕಾಗಿಯೇ ನನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದು, ನನ್ನ ನಿರೀಕ್ಷೆ ತಪ್ಪಾಯ್ತೆ ಅಂತ ಅನುಮಾನ ಬರ್ತಿರ್ಲಿಲ್ವಾ? ಅವನ ಸಂದೇಹ ಅವನ ವೈಯಕ್ತಿಕ ಮರುಭೂಮಿಯ ಅನುಭವದಿಂದ ಹುಟ್ಟಿದ್ದು. ಓ, ಇದು ವಿಷಯವನ್ನ ನೋಡೋ ದೃಷ್ಟಿಯನ್ನೇ ಬದಲಾಯಿಸುತ್ತೆ. ಹಾಗಾದ್ರೆ ಯೇಸುವಿದಕ್ಕೆ ಹೇಗೆ ಉತ್ತರಿಸ್ತಾರೆ? ಹೌದು, ನಾನೇ ಅಂತ ನೇರವಾಗಿ ಹೇಳಬಹುದಿತ್ತಲ್ವೇ? ಯೇಸುವಿನ ಉತ್ತರ ಅದ್ಭುತವಾಗಿದೆ. ಅವರು ನೇರವಾಗಿ ಉತ್ತರಿಸಲ್ಲ. ಬದಲಾಗಿ, ಹೋಗಿ ನೀವು ನೋಡಿರುವುದನ್ನು ಮತ್ತು ಕೇಳಿರುವುದನ್ನು ಯೋಹಾನನಿಗೆ ತಿಳಿಸಿ ಅಂತಾರೆ. ಅಂದ್ರೆ, ನನ್ನ ಮಾತುಗಳನ್ನ ನಂಬಬೇಡಿ, ನನ್ನ ಕಾರ್ಯಗಳನ್ನ ನೋಡಿ ಅನ್ನೋ ಸಂದೇಶ. ಯಾವ ಕಾರ್ಯಗಳು? ಕುರುಡರು ದೃಷ್ಟಿ ಪಡೀತಾರೆ, ಕುಂಟರು ನಡೀತಾರೆ, ಮತ್ತು ಮುಖ್ಯವಾಗಿ ದೀನದಲಿತರಿಗೆ ಶುಭ ಸಂದೇಶವನ್ನ ಪ್ರಕಟಿಸಲಾಗ್ತಿದೆ. ಇದು ನೇರವಾಗಿ ಯೆಶಾಯನ ಪ್ರವಾದನೆಗೆ ಉತ್ತರ. ಯೇಸು ಹೇಳ್ತಿರೋದೇನಂದ್ರೆ, ನಾನು ನಿಮ್ಮ ರಾಜಕೀಯ ನಿರೀಕ್ಷೆಗಳನ್ನ ಪೂರೈಸೋಕ್ ಬಂದಿಲ್ಲ, ನಾನು ಯೆಶಾಯನು ಹೇಳಿದ ಆಳವಾದ ಆಧ್ಯಾತ್ಮಿಕ ಬಿಡುಗಡೆಯನ್ನ ತರೋಕ್ ಬಂದಿದ್ದೇನೆ. ಇದಾದ ನಂತರ ಯೇಸು ಯೋಹಾನನನ್ನ ಜನರ ಮುಂದೆ ಬಹಳವಾಗಿ ಹೊಗಳ್ತಾರೆ. ಪ್ರವಾದಿಗಿಂತಲೂ ಶ್ರೇಷ್ಠನು ಅಂತಾರೆ. ಆದರೆ ತಕ್ಷಣವೇ ಒಂದು ಗೊಂದಲಮಯ ಹೇಳಿಕೆ ನೀಡ್ತಾರೆ. ಆದರೂ ಸ್ವರ್ಗ ಸಾಮ್ರಾಜ್ಯದಲ್ಲಿರುವ ಕನಿಷ್ಠನೂ ಸಹ ಅವನಿಗಿಂತ ಶ್ರೇಷ್ಠನೇ ಸರಿ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇದು ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ, ನಿಜ. ಆದ್ರೆ ಅದರ ಹಿಂದಿನ ಆಲೋಚನೆ ಹೀಗಿದೆ. ಇಲ್ಲಿ ಸ್ವರ್ಗ ಸಾಮ್ರಾಜ್ಯ ಅಂದ್ರೆ ನಾವು ಸತ್ತು ಮೇಲೆ ಹೋಗೋ ಜಾಗ ಮಾತ್ರ ಅಲ್ಲ.
ಯೇಸುವಿನ ಮೂಲಕ ಈ ಭೂಮಿಯಲ್ಲೇ ಶುರುವಾದ ದೇವರ ಹೊಸ ಆಳ್ವಿಕೆ, ಒಂದು ಹೊಸ ಯುಗ. ಯೋಹಾನನು ಹಳೆಯ ಯುಗದ ಕೊನೆಯ ಮತ್ತು ಶ್ರೇಷ್ಠ ಪ್ರವಾದಿ. ಆತ ಹೊಸ ಯುಗದ ಹೊಸ್ತಿಲಲ್ಲಿ ನಿಂತಿದ್ದ. ಓಕೆ. ಆದ್ರೆ ನಾವು ಯೇಸುವಿನಲ್ಲಿ ನಂಬಿಕೆ ಇಟ್ಟವರು ಆ ಹೊಸ ಯುಗದೊಳಗೆ ಪ್ರವೇಶ ಪಡೆದಿದ್ದೇವೆ. ಆ ಯುಗದಲ್ಲಿ ಸಾಮಾನ್ಯ ವಿಶ್ವಾಸಿಗೂ ದೇವರ ಜೊತೆ ನೇರವಾದ ವೈಯಕ್ತಿಕವಾದ ಸಂಬಂಧ ಸಾಧ್ಯ. ಆ ದೃಷ್ಟಿಯಿಂದ ನಾವು ಯೋಹಾನನಿಗಿಂತ ಶ್ರೇಷ್ಠ ಸ್ಥಾನದಲ್ಲಿದ್ದೇವೆ. ಇದು ಯೋಹಾನನನ್ನ ಕೀಳಾಗಿಸಲ್ಲ, ಬದಲಿಗೆ ಯೇಸು ತಂದ ಹೊಸ ಯುಗದ ಮಹಿಮೆಯನ್ನ ಮತ್ತು ನಮಗೆ ಸಿಕ್ಕಿರೋ ಭಾಗ್ಯವನ್ನ ಎತ್ತಿ ತೋರಿಸುತ್ತೆ. ಯೋಹಾನನ ಅನುಭವದಿಂದ ಒಂದು ವಿಷಯ ಸ್ಪಷ್ಟ. ನಂಬಿಕೆ ಇಟ್ಟವರಿಗೂ ಕಷ್ಟದ ಸಮಯದಲ್ಲಿ ಅನುಮಾನ ಬರೋದು ಸಹಜ. ನಮ್ಮ ಸಂದೇಹಗಳನ್ನು ದೇವರ ಮುಂದಿಡೋದ್ರಲ್ಲಿ ತಪ್ಪೇನಿಲ್ಲ. ಹಾಗಾದರೆ ಈ ಸಂತೋಷವನ್ನ ಮತ್ತು ಭರವಸೆಯನ್ನ ನಮ್ಮ ದೈನಂದಿನ ಬದುಕಿನ ಸಂಕಷ್ಟಗಳ ಮಧ್ಯೆ ಜೀವಂತವಾಗಿಟ್ಕೊಳ್ಳೋದು ಹೇಗೆ? ಇದು ನಮ್ಮನ್ನ ಅಂತಿಮ ಸುಳುವಿಗೆ, ಯಾಕೋಬನ ಪತ್ರಕ್ಕೆ ಕರ್ಕೊಂಡು ಬರುತ್ತೆ. ಅಲ್ಲಿನ ಮುಖ್ಯ ವಿಷಯವೇ ತಾಳ್ಮೆ. ಸಂತೋಷಕ್ಕೂ ತಾಳ್ಮೆಗೂ ಎಲ್ಲಿಯ ಸಂಬಂಧ? ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಯಾಕೋಬನು ಈ ಪತ್ರವನ್ನ ಬರಿತಿದ್ದದ್ದು ಕಷ್ಟ, ಹಿಂಸೆ ಮತ್ತು ಅನ್ಯಾಯವನ್ನ ಎದುರಿಸ್ತಿದ್ದ ಆರಂಭಿಕ ಕ್ರೈಸ್ತ ಸಮುದಾಯಗಳಿಗೆ. ಅವರು ತಮ್ಮ ನಂಬಿಕೆಗಾಗಿ ಬೆಲೆ ತೆರುತ್ತಿದ್ರು. ಅಂಥ ಸಂದರ್ಭದಲ್ಲಿ ಸಂತೋಷವಾಗಿರೋದು ಹೇಗೆ? ಯಾಕೋಬನು ಹೇಳ್ತಾನೆ, ತಾಳ್ಮೆಯಿಂದ. ಆದ್ರೆ ಇಲ್ಲಿ ತಾಳ್ಮೆ ಅಂದ್ರೆ ಸುಮ್ನೆ ಕೈಕಟ್ಕೊಂಡು ಕೂರೋದಲ್ಲ, ಇದೊಂದು ಸಕ್ರಿಯ ಭರವಸೆಯುಳ್ಳ ಕಾಯುವಿಕೆ. ಅದನ್ನು ವಿವರಿಸೋಕೆ ಅವರು ರೈತನ ಉದಾಹರಣೆ ಕೊಡ್ತಾರೆ. ಅದು ನನಗೆ ಬಹಳ ಇಷ್ಟ ಆಯಿತು. ಹೌದು, ಅದೊಂದು ಅತ್ಯುತ್ತಮ ದೃಷ್ಟಾಂತ. ರೈತನು ಬೀಜ ಬಿತ್ತಿದ ನಂತರ ಉತ್ತಮ ಫಸಲಿಗಾಗಿ ಹಿಂಗಾರು ಮತ್ತು ಮುಂಗಾರು ಮಳೆಗಾಗಿ ತಾಳ್ಮೆಯಿಂದ ಕಾಯ್ತಾನೆ. ಅವನು ಬೀಜ ಹಾಕ್ಬೋದು, ನೀರ್ ಹಾಕ್ಬೋದು, ಆರೈಕೆ ಮಾಡ್ಬೋದು. ಆದ್ರೆ ಅದು ಯಾವಾಗ ಮೊಳಕೆಯೊಡೆಯುತ್ತೆ, ಯಾವಾಗ ಹೂ ಬಿಡುತ್ತೆ ಅನ್ನೋದು ಅವನ ಕೈಲಲ್ಲ. ಅದಕ್ಕೆ ಕಾಯಲೇಬೇಕು. ಆ ಕಾಯುವಿಕೆಯಲ್ಲೇ ಒಂದು ನಂಬಿಕೆ ಇರುತ್ತೆ. ಖಂಡಿತ. ಹಾಗೆ ನಮ್ಮ ಜೀವನದಲ್ಲಿ ನಾವು ದೇವರ ವಾಗ್ದಾನಗಳ ಬೀಜಗಳನ್ನ ಬಿತ್ತಿದ್ದೇವೆ. ಅದರ ಫಲವನ್ನ ನೋಡೋಕೆ ತಾಳ್ಮೆಯಿಂದ ಕಾಯಬೇಕು. ಆ ನಿರೀಕ್ಷೆಯೇ ನಮ್ಮ ತಾಳ್ಮೆಗೆ ಶಕ್ತಿಯನ್ನ ನೀಡುತ್ತೆ. ಪ್ರಭುವಿನ ಪುನರಾಗಮನ ಸನ್ನಿಹಿತವಾಗಿದೆ ಅನ್ನೋ ಅರಿವು ನಮ್ಮನ್ನ ದೃಢಚಿತ್ತರನ್ನಾಗಿ ಮಾಡಬೇಕು. ಇದೇ ಭಾಗದಲ್ಲಿ ಯಾಕೋಬನು ಮತ್ತೊಂದು ಎಚ್ಚರಿಕೆ ಕೊಡ್ತಾನೆ. ಒಬ್ಬರ ಮೇಲೊಬ್ರು ಗುಣುಗುಟ್ಟಬಾರ್ದು, ಯಾಕಂದ್ರೆ ನ್ಯಾಯಾಧೀಶನು ಬಾಗಿಲ ಬಳಿಯಲ್ಲೇ ನಿಂತಿದ್ದಾನೆ ಅಂತ. ಇದನ್ ಕೇಳಿದಾಗ ಸ್ವಲ್ಪ ಭಯವಾಗುತ್ತೆ. ಹೌದು, ಇದು ಒಂದು ಗಂಭೀರವಾದ ಎಚ್ಚರಿಕೆ. ಇಲ್ಲಿ ನ್ಯಾಯಾಧೀಶ ಅಂದ್ರೆ ಏಸುಕ್ರಿಸ್ತ. ಅವರ ಬರುವಿಕೆಯು ಕೇವಲ ಹೊರಗಿನ ಪ್ರಪಂಚದ ಅನ್ಯಾಯಗಳಿಗೆ ಮಾತ್ರ ತೀರ್ಪು ನೀಡಲ್ಲ. ಅದು ನಮ್ಮ ಸಮುದಾಯದೊಳಗಿನ, ನಮ್ಮ ಸಂಬಂಧಗಳೊಳಗಿನ ಕಲಹ, ಅಸಹನೆ ಮತ್ತು ದೂರುಗಳಿಗೂ ತೀರ್ಪು ನೀಡಲಿದೆ. ಕಷ್ಟ ಬಂದಾಗ ನಾವು ಸಾಮಾನ್ಯವಾಗಿ ನಮ್ಮ ಹತ್ತಿರದವರ ಮೇಲೆಯೇ ಸಿಟ್ಟುಗೊಳ್ತೇವೆ, ದೂರುತ್ತೇವೆ. ನಿಜ. ಯಾಕೋಬನು ಹೇಳ್ತಿರುವುದೇನೆಂದ್ರೆ, ಹಾಗೆ ಮಾಡಬೇಡಿ. ಬದಲಾಗಿ ಒಬ್ಬರಿಗೊಬ್ಬರು ಆಧಾರವಾಗಿರಿ, ಪ್ರೀತಿಸಿ, ಕ್ಷಮಿಸಿ. ಪ್ರಭುವಿನ ಬರುವಿಕೆಯ ನಿರೀಕ್ಷೆಯು ನಮ್ಮನ್ನ ವೈಯಕ್ತಿಕವಾಗಿ ತಾಳ್ಮೆಯುಳ್ಳವರನ್ನಾಗಿ ಮಾಡೋದಲ್ಲದೆ ನಮ್ಮ ಸಮುದಾಯವನ್ನ ಪ್ರೀತಿಯಲ್ಲಿ ಕಟ್ಟಬೇಕು. ಗೌದೇತೆಯ ಸಂತೋಷವು ಈ ತಾಳ್ಮೆಯಲ್ಲೇ ಮತ್ತು ಸಮುದಾಯದ ಐಕ್ಯತೆಯಲ್ಲೇ ಅರಳುತ್ತೆ. ಅದ್ಭುತ. ನಮ್ಮ ಇಂದಿನ ಈ ಪಯಣವನ್ನ ಒಮ್ಮೆ ಹಿಂತಿರುಗಿ ನೋಡಿದ್ರೆ, ನಾವು ಗೌದೇತೆ ಭಾನುವಾರದ ಆ ಗುಲಾಬಿ ಬಣ್ಣದ ಸಂತೋಷದಿಂದ ಶುರು ಮಾಡಿದ್ವಿ. ಆ ಸಂತೋಷದ ಮೂಲ ಹುಡುಕೊಂಡು ಯಶಾಯನ ಹೂ ಬಿಡುವ ಮರುಭೂಮಿಯ ಭರವಸೆಯನ್ನು ಕಂಡ್ವಿ. ನಂತರ ಯೋಹಾನನ ಸಂದೇಹದ ಕತ್ತಲ ಕೋಣೆಯೊಳಗೆ ಇಣುಕಿ ಯೇಸುವಿನ ಕಾರ್ಯಗಳ ಬೆಳಕಿನಲ್ಲಿ ಉತ್ತರ ಸಿಕ್ತು. ಮತ್ತು ಅಂತಿಮವಾಗಿ ಯಾಕೋಬನ ರೈತನ ತಾಳ್ಮೆಯ ಮೂಲಕ ಆ ಸಂತೋಷವನ್ನು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಬೆಳೆಸ್ಕೊಳ್ಬೇಕು ಅನ್ನೋದನ್ನ ಅರಿತೆವು. ಹೌದು, ಎಲ್ಲವನ್ನೂ ಒಟ್ಟುಗೂಡಿಸಿ ಹೇಳೋದಾದ್ರೆ, ಗೌದೇತೆ ಭಾನುವಾರದ ಸಂತೋಷ ಕೇವಲ ಕ್ರಿಸ್ಮಸ್ ಹಬ್ಬದ ಬಾಹ್ಯ ಸಂಭ್ರಮವಲ್ಲ. ಇದು ಆಳವಾದ ಹಲವು ಪದರಗಳನ್ನ ಹೊಂದಿರುವ ಸಂತೋಷ. ಮೊದಲನೇದಾಗಿ, ದೇವರು ತನ್ನ ವಾಗ್ದಾನಗಳನ್ನ ಮರೆಯಲ್ಲ. ಆತನು ಅವುಗಳನ್ನ ಖಂಡಿತವಾಗಿಯೂ ಈಡೇರಿಸ್ತಾನೆ ಅನ್ನೋ ಭರವಸೆಯ ಸಂತೋಷ. ಎರಡನೇದಾಗಿ, ಯೇಸುವಿನ ಮೂಲಕ ನಮ್ಗೆ ಸಿಗೋ ಆಧ್ಯಾತ್ಮಿಕ ಬಿಡುಗಡೆಯ ಸಂತೋಷ. ಮತ್ತು ಮೂರನೇದಾಗಿ, ಜೀವನದ ಅನಿಶ್ಚಿತತೆ ಮತ್ತು ಕಷ್ಟಗಳ ನಡುವೆಯೂ ದೇವರ ಅಂತಿಮ ಬರುವಿಕೆಗಾಗಿ ತಾಳ್ಮೆಯಿಂದ ಮತ್ತು ಭರವಸೆಯಿಂದ ಕಾಯೋದ್ರಲ್ಲಿರೋ ಸಂತೋಷ. ಇದು ದುಃಖವನ್ನ ನಿರಾಕರಿಸೋ ನಗು ಅಲ್ಲ, ಬದಲಾಗಿ ದುಃಖದ ನಡುವೆಯೂ ಅರಳೋ ಭರವಸೆಯ ಹೂವು. ಹಾಗಾದ್ರೆ ಕೇಳುಗರು ಯೋಚಿಸೋಕೆ ಒಂದು ಅಂತಿಮ ಆಲೋಚನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ನಮ್ಮ ಈ ಇಡೀ ಚರ್ಚೆಯಲ್ಲಿ ಹೂಬಿಡುವ ಮರುಭೂಮಿಯ ಚಿತ್ರಣ ಮತ್ತು ತಾಳ್ಮೆಯಿಂದ ಕಾಯುವ ರೈತನ ಕ್ರಿಯೆಯನ್ನ ಒಂದಕ್ಕೊಂದು ಜೋಡಿಸಲಾಗಿದೆ.
ಹಾಗಾದ್ರೆ ನಮ್ಮ ಜೀವನದ ಅತ್ಯಂತ ಬಂಜರು ಎನಿಸುವ ನಿರರ್ಥಕವೆನಿಸುವ ಆ ಕಾಯುವಿಕೆಯ ಸಮಯಗಳೇ ಒಂದು ಅನಿರೀಕ್ಷಿತ ಮತ್ತು ದೈವಿಕ ಸಂತೋಷವು ಅರಳಲು ಬೇಕಾದ ಅತ್ಯಂತ ಫಲವತ್ತಾದ ನೆಲವಾಗಿರ್ಬೋದೇ? ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.